ನಾನಿವಾಗ ಹೋಗ್ತಾ ಇರೋ ರೋಡ್ ನೋಡಿದ್ರೆ KGF ಸಿನಿಮಾದಲ್ಲಿ ಯಶ್ ಅವರು ಡೈಲಾಗ್ ಹೊಡಿತಾರಲ್ಲ, ಜ್ಞಾಪಕ ಇರಲಿ, ನನ್ನ ಜೊತೆ ಜರ್ನಿ ಮಾಡ್ತಿದ್ಯಾ. ನನ್ನ ಜರ್ನಿ ಇರೋದೇ ಒನ್ ವೇಲಿ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಸೊ fasten your seat belts. ನಾವೀಗ ಸಂಸೆ ಗಣಪತಿ ದೇವಸ್ಥಾನದ ಎದುರು ಇದ್ದೀವಿ. ವಿಡಿಯೋಕ್ಕಿಂತ ಮೊದಲು ಗಣಪತಿಗೊಂದು ನಮಸ್ಕಾರ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಎಸ್ಟೇಟ್ ರೋಡ್ಗಳಿದೆಯಲ್ಲ, ಫುಲ್ಲು ಟರ್ನ್ ಮೇಲೆ ಟರ್ನು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗುರು. ಲೈಫಲ್ಲಿ ಇದ್ದಂಗೆ ಒಂದು ಟರ್ನಲ್ಲಿ ಒಂದು ಚೂರು ಎಲ್ಲರೂ ಯಾಮರಿದ್ರೂ ದಬಾಕೊಂಬಿಡ್ತೀವಿ. ಫುಲ್ಲು ಕರ್ವ್ ರೋಡ್ಗಳು, ಈ ಹೊಂಡ ಗುಂಡಿ, ಮಧ್ಯ ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಮಧ್ಯ ಅಡಿಕೆ ತೋಟ, ಅಡಿಕೆ ತೋಟದಲ್ಲಿರೋ ಹಳದಿ ರೋಗ ಎಲ್ಲ ಈ ಕಡೆ ಕಾಮನು. ಗಂಟೆ ಈಗಾಗಲೇ 3:30 ಆಗಿದೆ. ನೆಕ್ಸ್ಟು ನಾವು ಹೋಗ್ತಾ ಇರೋ ಜಾಗ ರಾಣಿಜರಿ ವ್ಯೂ ಪಾಯಿಂಟು. ಇನ್ನೂ 18-19 ಕಿಲೋಮೀಟ್ರ್ ಇದೆ. ಅಟ್ಲೀಸ್ಟ್ 1 ಗಂಟೆ 4 ಗಂಟೆಗಾದ್ರು ರೀಚ್ ಆದರೆ ಒಂದು ಸ್ವಲ್ಪ ಒಳ್ಳೆ ವ್ಯೂ ಸಿಗ್ಬೋದು. ರಾಣಿಜರಿ ಬಲ್ಲಲ್ರಾಯನ ದುರ್ಗ 5 ಕಿಲೋಮೀಟರ್. ಒಂದು ಕಡೆಯಿಂದ ಬಿಸಿಲು ಬೇರೆ ಬರ್ತಿದೆ, ಒಂದು ಕಡೆಯಿಂದ ಫಾಗು. ವ್ಯೂ ಸಖತ್ತಾಗಿದೆ. ಹೋಯ್ತಲ್ಲಪ್ಪ ಬ್ಯಾಕು. ಏನು ಮಾಡೋಕ್ಕಾಗಲ್ಲ. ಒಂದು ಪಡ್ಕೋಬೇಕಂದ್ರೆ ಒಂದ್ರಲ್ಲಿ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಅಪ್ಪ, ಚಿಕ್ಕಮಂಗ್ಳೂರು ದ ಲ್ಯಾಂಡ್ ಆಫ್ ಥ್ರಿಲ್ಸ್ ಅಂತಾರಲ್ಲ, ರೋಡಲ್ಲಿ ಹೊಂಡ ಗುಂಡಿ ರೋಡಲ್ಲೇ ಥ್ರಿಲ್ ಇದೆ ಗುರು. ಫಸ್ಟಿಗೆ ಥ್ರಿಲ್ಲು, ಆಮೇಲೆ ಮೈಕೈ ನೋವು ಫುಲ್ಲು. ಹೆಂಗಿದೆ ನೋಡು ರೋಡು ಗುರು. ಅಮ್ಮ ಕೈಯೆಲ್ಲ ಕಿತ್ತೋತಾವೆ. ಆಗ್ತದೆ. ಹತ್ತದ ಹೆಂಗೋ ಹತ್ತಿದ್ವಿ, ಇಳಿಸೋದು ದೇವ್ರಿಗೆ ಆಗತ್ತ. ರೋಡೇ ಇಲ್ವಲ್ಲ ಗುರು. ಇಲ್ಲಂತೂ ಪರವಾಗಿಲ್ಲ. ಆಮಾಂ, ಅಡ್ರೆ ಓ ಬಾ ಗಾಯ್ಸ್, ಸೀರಿಯಸ್ಲಿ ರೋಡು ಸಿಕ್ಕಾಪಟ್ಟೆ ಹಾಳಾಗಿದೆ. ಇದಕ್ಕೋಸ್ಕರನಾದ್ರು ಒಳ್ಳೆ ವ್ಯೂ ಸಿಗಬೇಕಾಗತ್ತು. ಇದು ಬೇರೆ ತಡಿತಾ ಇದೆ. ಓ ಶಿಟ್ ಮ್ಯಾನ್. ಶಿಟ್ ಮ್ಯಾನ್. ಅಬ್ಬಾ, ಚಾರ್ಕೆ ಬೇರೆ ಇದೆ. ಎಷ್ಟು ದೂರ ಇದೆ? 1 ಕಿಲೋಮೀಟ್ರಾ? ಓ ಹಾಂ, ಗಾಡಿ ಹೋಗುತ್ತೆ. ಬರ್ಬೇಕಾರೆ ಕತ್ಲೆ ಆಗ್ಬಿಟ್ರೆ ಒಬ್ಬನೇ ಆಗ್ಬಿಡ್ತೀನಿ ಮತ್ತೆ. ಯಪ್ಪ, ಹೆವಿ ಆಫ್ ರೋಡ್ ಗುರು. 2 ನಿಮಿಷ ಸಾಕಾಗೋಯ್ತು. ಎಷ್ಟು ಬೇಗ ಈಗ ಫೋಟೋ ತಗೊಂಬರೋಕ್ಕಾಗುತ್ತೆ ಅಷ್ಟು ಬೇಗ ಫೋಟೋ ತಗೊಂಬರ್ಬೇಕು. ಗಾಡಿ ನಿಲ್ಲಿಸಿ
ಒಂದು 2 ನಿಮಿಷ ಸುಧಾರಿಸ್ಕೊಂಡು ಬಂದ್ವಿ. ಜಾಸ್ತಿ ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಇಲ್ಲಿಂದ ಏನೊಂದು 500 ಮೀಟರ್ಸ್ ವಾಕ್ ಅಷ್ಟೇ. ಸಖತ್ತಾಗಿರೋ ವ್ಯೂ ಸಿಗ್ಬೋದು. ಬಟ್ ಸಖತ್ ಫಾಗಿದೆ. ಏನು ಕಾಣಿಸುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಬಂದು ಹಿಂಗಾಗೋಯ್ತಲ್ಲ ಗುರು, ಏನೂ ಕಾಣಿಸ್ತಿಲ್ಲ. ಬಳ್ಳಾಳರಾಯನ ದುರ್ಗ ಮಂಜು ಮುಚ್ಚಿದ ದುರ್ಗ ಆಗ್ಬಿಟ್ಟಿದೆ ಈಗ. ಏನೂ ಮಾಡೋಕ್ಕಾಗಲ್ಲ. ಅದೇನೋ ಅಂತಾರಲ್ಲ, ಪಾಪಿ ಸಮುದ್ರಕ್ಕೆ ಇಳಿದ್ರು ಮೊಣಕಾಲು ಮಟ್ಟ ನೀರು ಅಂತ. ಹಂಗಾಯ್ತು ನಮ್ಮ ಕತೆ. ಇಲ್ಲೂ ಪ್ಲಾಸ್ಟಿಕ್ ಕವರ್ ಕಾಣುತ್ತಲ್ಲ ಗುರು. ಏನು ಜನನೋ ಏನು ದೇವ್ರಿಗೆ ಗೊತ್ತು. ಜಸ್ಟ್ ಪ್ರಪಾತ ಅಲ್ಲ ಗುರು ಇದು. ಯಪ್ಪ ಏನಾಗಿತ್ತು, ಇಷ್ಟು ಹೈಟ್ ಹತ್ತು ಬಂದ್ವಾ ನಾವು ಆ ಕಡೆಯಿಂದ. ಏನಪ್ಪ ಎಷ್ಟು ಚೆನ್ನಾಗಿ ಒಂಥರ ಈ ಕಾಟನ್ ಕ್ಯಾಂಡಿ ಇದೆಯಲ್ಲ ಆ ಥರ ಇದೆ. ಒಳ್ಳೆ ಆ ಥರ ಹರಡ್ಕೊಂಡು ನಿಂತ್ಬಿಟ್ಟಿದೆ. ಈಗ ಈ ಹೈಟಲ್ಲಿ ಚಿಕ್ಕ ಮೋಡಗಳು ಹಂಗೆ ಆ ಗುಡ್ಡದ ಮೇಲೆ ಪಾಸ್ ಆಗ್ತಾ ಇದೆ. ನೋಡೋಕ್ಕೆ ಸಖತ್ತಾಗಿದೆ. ಸನ್ರೈಸು ಮೋಡದ ಮಧ್ಯೆ ಬೀಳ್ತಾ ಇದೆ ಚಿಕ್ಕದಾಗಿ. ಏನು ಸಖತ್ತಾಗಿ ಕಾಣಿಸುತ್ತೆ. ಟ್ರೆಕ್ಕಿಂಗ್ ಮಾಡೋರಿದ್ರೆ ಇಲ್ಲಿಂದ ಫುಲ್ಲು ಅಲ್ಲಿ ತನಕ ಟ್ರೆಕ್ ಮಾಡ್ಬೋದು. ಆ ಪೀಕ್ ಇದೆಯಲ್ಲ ಕಾಣಿಸುತ್ತಲ್ಲ, ಆ ಪೀಕ್ವರೆಗೂ ಹೋಗ್ಬೋದು. ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅನಿಸುತ್ತೆ. ಈಗಾಗಲೇ 5 ಗಂಟೆ ಆಗಿದೆ. ಒಂದು 5-10 ನಿಮಿಷದಲ್ಲಿ ಇಲ್ಲಿಂದ ಹೊರಡೋದು. ಅಂದರೆ ಅಲ್ಲಿ ಫುಲ್ ಆಫ್ ರೋಡ್ ಇದೆ. ಮತ್ತು ಕತ್ಲೆ ಹಾಕ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ರಾಣಿಜರಿಯಿಂದ ಹೊರಡೋ ಟೈಮ್ ಆಯಿತು. ಹೊರಡೋಕ್ಕೆ ಮನಸ್ಸಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರ್ಬೋದಿತ್ತು. ಏನು ಮಾಡೋದು, ನೆಕ್ಸ್ಟ್ ಟೈಮ್. ಬಾಯ್ ರಾಣಿಜರಿ. ಲೈಫಲ್ಲಿ ಡಿ ಬಾಸ್ ಹೇಳಿರೋ ಥರ ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ ಅಂದ್ಕೊಳ್ಳೋಕ್ಕೆ ಒಂದಿಷ್ಟು ಸ್ಪೇಸ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ಹೇಳಿ, ಇಷ್ಟು ಇದ್ರೆ ನೆಮ್ಮದಿಯಾಗಿರ್ಬೇಕು.